ಬಂದೆ 2 ತಿಂಗಳಿಂದ ಸಿಕ್ಕಿದ್ದ, ಇವಾಗ ಸಿಕ್ಕಿದ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಹುಡುಗ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಸಿಕ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಹೋಗೋಣ ಅಂತೇಳಿ ಡಾಬಾದಾಗ ಮಾಡ್ಕೊಂಡಿದ್ದೆ. 5 ಗಂಟೆಗೆ ಎದ್ದೆ. ಮುಂದೆ ಗಾಡಿ ಇದ್ವು, ಇನ್ನೊಂಚೂರು ನಿದ್ದೆಗಣ್ಣಿತ್ತು. ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಅಂತ ಮಕ್ಕಂಡು 6 ಗಂಟೆಗೆ ಮಕ್ಕಂಡು ಮತ್ತು 6 ಗಂಟೆಗೆ ಎದ್ಬಿಟ್ಟೆ. ಇವಾಗ 8 ಗಂಟೆ ಆಗೈತೆ. ಬಂದು ಸಿನ್ನರ್ ಘಾಟ್ ಹತ್ತಾ ಇದ್ದೀನಿ. ನಮ್ಮ ಹುಡುಗನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಸ್ಟಾಪ್ ಮಾಡಿದ್ದು. ಅಲ್ಲಿಗೂ ಸುಸ್ತಾಗ್ಬಿಟ್ಟಿತ್ತು ನನಗೆ. ನೈಟು ಗಾಡಿ ಓಡ್ಸೋಕೆ ಆಗ್ದಂಗೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಇಲ್ಲಾಂದರೆ ಹೋಗ್ತಿದ್ದೆ, ಜಾಮ್ ಆಗ್ದಂಗಿದ್ರೆ ಹೋಗ್ತಿದ್ದೆ ಗುರು. 5 ಗಂಟೆಗೆ ಬರೋಣ ಅಂದರೆ 5 ಗಂಟೆಗೆ ಬರೋಣ ಅಂದರೆ ಮುಂದೆ ಗಾಡಿಯರಿದ್ರು. ಹೇಳಿದ್ರೆ ತೆಗಿಯಾರು. ನಾನಿಂದೇನು ಹೋದ್ರೆ ಹತ್ಬಿಡತ್ಲಾಗೆ ಹೆಂಗೆ ಮನೆಗೆ ಹೋಗೋದು. ನಾಳೆ ಬೆಳಗ್ಗೆ ಒಂದು 8-9 ಗಂಟೆ ಆಗ್ತದೆ, ಹೋದ್ರಾತಂತೇಳಿ ಬಂದೆ. ಇಲ್ಲಾಂದಿದ್ರೆ ಆರಾಮಾಗಿ ಹೋಗ್ತಿದ್ದೆ. ಇವಾಗಿನ್ನ ಚಾಯ್ ಕುಡ್ದಿಲ್ಲ, ಟೀ ಕುಡ್ದಿಲ್ಲ, ಏನಿಲ್ಲ. ಎದ್ಮಾಗ ಸುಮ್ಮನೆ ಬಂದ್ಬಿಟ್ಟಿದ್ದೀನಿ. ಅಲ್ಲೋಗಿ ಟೀ ಕುಡಿಯೋಣ. ಎಲ್ಲಂದರೆ ಇದು ಲೋನಿ ರೋಡಿಗೆ ಲೆಫ್ಟ್ ಹೊಡಿತೀವಲ್ಲ, ಅಲ್ಲಿ ಆ ಹುಡುಗನು 3 ದಿವಸದಿಂದ ಫೋನ್ ಮಾಡ್ತಾ ಇದ್ದಾನೆ, ಯಾವಾಗ ಬರ್ತೀವಿ ಅಂತಂದು. ಅವನೊಂಚೂರು ಮಾತಾಡ್ಸ್ಕೊಂಡು ವೀಡಿಯೋ ತಗೊಂಡು ಹೋಗೋಣ. ಅವನಿಗೂ ಆಸೆ ಆಗ್ಬಿಟ್ಟತ್ತೆ, ನನ್ನ ವೀಡಿಯೋದಾಗ ತಕ್ಕ ಅಂತ ಕೇಳ್ದೆ. ಆಯ್ತಲ್ಲಪ್ಪ ಬರ್ತೀನಿ ಅಂತೇಳಿ ಇವಾಗ ಫೋನ್ ಮಾಡಿ ಹೇಳ್ದೆ, ಬರ್ತಾಯಿದ್ದೀನಿ, ಸಿನ್ನರ್ನಾಗಿದ್ದೀನಿ ಅಂದೇಟಿಗೆ. ಸರಿಪಾ ಹೋಟ್ಲ ಹತ್ರ ನಿಲ್ತೀನಿ ಅಂತಂದ. ಹೋಟ್ಲ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಟ್ಲ ಹತ್ರ ಹೋಗಿ ಬಂದೆ. 2 ತಿಂಗಳಿಂದ ಸಿಕ್ಕಿದ್ದ, ಇವಾಗ ಸಿಕ್ಕಿದ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಹುಡುಗ. ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಇವಾಗ ವಡಪಾವು ಟೀ ಕುಡ್ದು ಹೊಡ್ಬೇಕು. ಯಾಕಂದರೆ ನನ್ನ ಗಾಡಿಗೆ ಗ್ಯಾಸ್ ಖಾಲಿ ಆಗಿತ್ತು ಅಡುಗೆ ಮಾಡೋಕ್ಕೆ. ನಮ್ಮ ಹುಡುಗನ ಮಾತಾಡ್ಸ್ಕೊಂಡು ಚಲಿಂಗೆ दोबारा मिलेंगे. मैं जब फ़ोन करूँगा जब आना इधर. हाँ, अच्छे से पढ़ लेना, बाद में देख ले वीडियो का. ಟೀ ಜಾಯಿಂಗೆ ಇವರೇ ನೋಡಿ ಹೋಟ್ಲರು. ಇದೇ ಹೋಟ್ಲ್ ಇವ್ರದ್ದು. ಪಾಪ ನಾನು ಬಂದೇಟಿಗೆ ಖುಷಿಯಾಗಿ ಮಾತಾಡಿಸಿ ವಡಪಾವ್ ಕೊಟ್ಟರು. ಕಿತ್ನವ ಗುರು ಪಾಪ ಭಾಳ ಖುಷಿ ಆದರು ಅವರಿಬ್ಬರು. ಆ ಹುಡುಗ ಅವ್ರಮ್ಮ ಮನೆಯಿಂದ ಊಟ ತಂದಿತ್ತು. ಊಟ ಮಾಡು ಅಂತ ಬೇಡ ಅಂತೇಳಿ, ನಿಮಗೆ ತಂದಿರ ನೀವು ಊಟ ಮಾಡ್ರಂತೆ. ತಿರ್ಗಿ ಆಮೇಲೆ ಆ ವಾಂಟೆ ಇದ್ದು ವಡಪಾವ್ ಇದು ವಡಪಾವ್ ತಿನ್ನಪ್ಪ ಅಂತ. ನಾನು ಬರೀ ಟೀ ಕೊಡ್ರಿ ಸಾಕು ಅಂತಂದೆ. ಅವ್ರು ನನ್ನ ಹತ್ರ ದುಡ್ಡು ಇಸ್ಕೊಳಲ್ಲ ಅಂತಂದು ಗೊತ್ತಾಯ್ತು ನನಗೆ. ಅದಕ್ಕೆ ಟೀ ಕೊಡ್ರಿ ಅಂದ್ರೂ ಆ ಹುಡುಗ ಇನ್ನೂ ಅವ್ರ ಅಣ್ಣ ಇದ್ದು ತಿಂಡಿ ಮಾಡೋಣ ಅಂತೇಳಿ ವಡಪಾವ್ ತಂದುಕೊಟ್ಟ. ವಡಪಾವ್ ತಿಂದು ಟೀ ಕುಡಿದು ಬಂದೆ ಗುರು. ಏನೇ ಒಂಥರ ಖುಷಿ. ನಮ್ಮನ್ನು ಕಂಡುಹಿಡಿತಾರೆ ಜನ ಅಂತೇಳಿ. ದುಡ್ಡಿಗೋಸ್ಕರ ವೀಡಿಯೋ ಮಾಡೋದಲ್ಲ, ಜನಕ್ಕೋಸ್ಕರ, ಜನ ಸಂಪಾದಿಸೋಕ್ಕೋಸ್ಕರನೇ ವೀಡಿಯೋ ಮಾಡಬೇಕು. ಯಾರು ಗುರು ಇವರು ಸೆಂಟ್ರ್ ರೋಡಾಗೆ ಆಟ ಆಡ್ತಾರೆ. ಅವ್ರು ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ತಾರೆ. ಗಾಡಿ ಸ್ಪೀಡ್ನಾಗ ಹೋಗೋದು. ನೀವು ಯಾವನು ಮುಗಿಯ ಸೈಡಿಗೆ ನಿಂತ್ಕೊಂಡು ಮಾತಾಡೋಬಿಟ್ಟು ರೋಡ್ನಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಖುಷಿ ಆಯ್ತು ನನಗಂತೂ. ಪಾಪ ಅವರು ಭಾಳ ಖುಷಿ ಆದರು. ನಾನು ದುಡ್ಡು ಕೊಡೋಕೆ ಹೋದೆ, ದುಡ್ಡು ಇಸ್ಕೊಳ್ಲಿಲ್ಲ. ಏನೂ ಬೇಡ, ನೆಕ್ಸ್ಟ್ ಬಂದಾಗ ಕೊಡುವಂತ ಬಿಡು ಅಂತೇಳಿ ಬೇಡ ಅಂತಂದರು. ಆ ಹುಡುಗಗೆ ಹೇಳಿ ಮತ್ತೆ ಬರ್ತೀನಿ ಅಂತೇಳಿ ಬಂದೆ. ಅವಾಗ ಫೋನು ಮಾಡ್ತಿರ್ತಾನೆ, ಇನ್ಸ್ಟಾಗ್ರಾಮ್ನಾಗೆ ನನಗೆ ವೀಡಿಯೋನು ಕೊಲ್ಲಪ್ ಮಾಡ್ತಿರ್ತಾನೆ ಅವನು. ಇವಾಗ ಸ್ಟೋರಿ ಹಾಕಿದ್ದಾನೆ, ಕೊಲ್ಲಪ್ ಮಾಡಿದ್ದಾನೆ. ಮತ್ತೇನಿಲ್ಲ, ಸೀದಾ ಅವ್ರು ನಗರಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಯಾರಿಗೂ ಇವರು ನಮಗೆ ಡಿಪ್ಪರ್ ಕೊಡ್ತಾರೆ. ಬಿಜಾಪುರ ಗಾಡಿ ನಮಗಲ್ಲ, ಹಿಂದೆ ಬರೋ ಕಾರಿಗೆ ಕೊಟ್ಟಿದ್ದಾನೆ. ನಾನು ನನಗಂದ್ಕೊಂಡು ಡಿಪ್ಪರ್ ಕೊಟ್ಟಿದ್ದೆ. ನಾನು ಇಲ್ಲಿ ಕಬ್ಬಿನಲ್ಲಿ ಕುಡಿಬೇಕಂತ ಇದ್ದೆ. ಇನ್ನೇನು ಕಬ್ಬಿನಲ್ಲಿ ಕುಡಿಯೋದು ಒಬ್ಬನೇ ಅಂತೇಳಿ ಹೋಗೋದು. ಬನ್ನಿ. ಇನ್ನು ನಮ್ಮ ಗೆಳೆಯನಿಗೆ ಲೈಟಿಂಗ್ಸ್ ಬೇರೆ ತಗೋಬೇಕಂತೆ. ನಾನು ಮುಂದೆ ಹಾಕಿದ್ದೀನಲ್ಲ ಆ ಥರ ಲೈಟು, ಮೀಸೆ ಅವನ್ನೆಲ್ಲ ತಗೊಂಬ ಅಂದ. ಸರಿ ತಗೊಂಬರ್ತಂತಂದೆ. ಅದ್ರಾಗೆ ನಮ್ಮ ಟಿಂಕರಿಂಗ್ ಮಾವ ಒಬ್ಳು ನನಗೆ ಇದು ಏನಪ್ಪ ಅದು ಲೈಟ್ರ್ ತಂದು ಕೊಡು ಅಂತ ಇದ್ದಾನೆ. ಲೈಟ್ರಲ್ಲ, ಸಿಗರೇಟ್ ಚಾರ್ಜರಿಂದು. ನೋಡೋಣ ಎಲ್ಲಿ ಸಿಗ್ತದೆ ಏನೋ. ಬನ್ನಿ ಹೋಗೋಣ. ಮುಂದೆ ಆ ಕಡೆ ರೋಡಾಗೆ ಎಷ್ಟು ಜಾಮ್ ಆಯಿತು ಏನೋ ಗೊತ್ತಿಲ್ಲ. ಈ ರೋಡ್ ಫುಲ್ ಕೆಲಸ ನಡೀತೈತೆ. ನಾವು ನಂದೂರಿಂದ ಬಂದು ಲೋನಿ ಕೋಲಾರ ಬ್ಯಾಂಕ್ ಹೋಗ್ತೀವಲ್ಲ, ಕೆಲಸ ನಡೀತೈತೆ. ಎಲ್ಲಿಂದ ಅಂದರೆ ಎಂಥದ ಬರುತ್ತರೋ
20 ಕಿಲೋಮೀಟ್ರ್ ಇದ್ದಂಗೆ ಅಲ್ಲಿಂದ ಕೆಲಸ ಮಾಡ್ತಿದ್ದಾರೆ. ರೋಡು ದೊಡ್ಡದಾದರೆ ಚೆನ್ನಾಗಿ, ಈ ರೋಡು ಓಡಾಡೋಕ್ಕೆ ಕರೆಕ್ಟ್ ಆಗುತ್ತೆ. ನಮಗೇನಂದರೆ ನಾಸಿಕ್ಕಿಂದ ಬರ್ತೀವಲ್ಲ, ಘಾಟ್ನಾಗ ಸಿಕ್ಕಾಪಟ್ಟೆ ಡೀಸೆಲ್ ಕುಡಿತದೆ. ಅಲ್ಲಿ ಘಾಟ್ನಾಗೂ ರೋಡ್ ಮಾಡ್ತಿದ್ರು. ರಾತ್ರಿ ಬರ್ಬೇಕಾದ್ರೆ ನೋಡಿದೆ, ಇದು ಕರಂಜಲ್ಲಿ ಘಾಟ್ನಾಗೆ ಎಲ್ಲ ರೋಡ್ ಅಗಲ ಮಾಡೋಕ್ಕೆ ಕೆದರಿದ್ರು. ಜಾಮ್ ಆಗ್ತೈತಲ್ಲ, ಅದಕ್ಕೆ ಒಂದು 2-3 ತಿಂಗಳು ಬೇಕು ರೋಡ್ ಆಗಷ್ಟೊತ್ತಿಗೆ. ಬನ್ನಿ, ರೋಡ್ ಕೆಲಸ ನಡೀತೈತಲ್ಲ, ಅಲ್ಲೋಗಿ ಸಿಗೋಣ. ಅಲ್ಲಿಂದ ಸೀದಾ ಎಲ್ಲಿಗೆ ಬಂದೆ ಅಂದರೆ ಕೋಲಾರ ಬ್ಯಾಂಕ್ ದಾಟಿ ನಗರ ಕಡೆಗೆ ಟರ್ನ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಏನು ರೋಡ್ ಮಾಡ್ತಾರೆ ಏನೋ 3 ತಿಂಗಳಿಗೆ ಬರೀ ಗುಂಡಿ ದಡ್ಕು ಬಿಡ್ಕು. ಅದ್ರಾಗ ಡಿವೈಡರ್ ಬೇರೆ ಮಾಡಿದ್ದಾರೆ. ಏನು ನನಗೆ ರೋಡ್ ಭಾರಿ ನೀಟಾಗಿ ಐತೆ. ನನಗೆ ಪ್ಯಾಚ್ ವರ್ಕ್ ನೋಡಿ ಹೆಂಗೆ ಮಾಡಿದ್ದಾರೆ ಒಡ್ಡಿ ಮಕ್ಕಳು. ಆ ಪ್ಯಾಚ್ ವರ್ಕ್ನಾಗ ಲಾರಿ ಹೋದ್ರು ದಡ ಬಿಡು ದಡ 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 ಅಂತಂದೆ. ರಾವ್ರಿಗೆ ಬಂದೀವಿ ನೋಡಿ, ರಾವ್ರಿನಾಗಿದ್ದೀವಿ. ಅವನ ಟಮ್ನ ಸೆಂಟ್ ರೋಡ್ ತುಂಬ ಓಡಾಡ್ತಾನೆ. ಯಾವುದೋ ಸೊನ್ನೆ ಕೊಡ್ಬೋದು. ಅಲ್ಲಿ ನಗರಿಗೆ ಬಂದೆ ಬೆಳಿಗ್ಗೆ 7 ಗಂಟೆಯಿಂದ 6:30 12 ಗಂಟೆ ಆಯ್ತು ನಗರಿಗೆ ಬರೋಷ್ಟೊತ್ತಿಗೆ. ಹೊಟ್ಟೆ ನೊಸೆಯೋದು. ಬೆಳಗ್ಗೆ ಅಲ್ಲಿ ವಡಾಪಾವ್ ತಿಂದಿದ್ನಲ್ಲ, ಬಂದು ಇಲ್ಲಿ ಗಾಡಿ ಸೈಟ್ ಹಾಕಿದೆ. ಊಟ ಮಾಡಬೇಕು. ಇಲ್ಲಿ ಊಟ ಮಾಡಿದ್ರೆ ಟೈರು ಹೀಟಾಗಿದ್ದಾವೆ. ಟೈರು ತಣ್ಣಗಾಗ್ತವೆ. ಟೈರ್ ಯಾಕೆ ಹೀಟಾಗಿದ್ದಾವೆ ಅಂದರೆ ಸಿಂಗಲ್ ರೋಡಾಗಿ ಹಂಗಲ್ಲ, ಬೇಕು ಹೊಡೆದವರು ಟೈರ್ ಹೀಟಾಗಿದ್ದಾವೆ. ಇಲ್ಲಿಂದ 4 ಲೈನ್ ಇತ್ಲಾಗೆ ಎಲ್ಲಿವರೆಗಪ್ಪ ಅಂದರೆ ಕರಿಮಲವರೆಗೂ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಟಿಂಬುರ್ಣಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತೇಳಿ. ಇಲ್ಲಿಂದ ಒಂದು 105 ಕಿಲೋಮೀಟ್ರ್ ಐತೆ ಅಷ್ಟೇ ಟಿಂಬುರ್ಣಿ. ಸಾಯಂಕಾಲ ಹೋದರೆ ಸಾಕು. ಒಂದು 5 ಗಂಟೆಗೆ ಹೋದರೆ ಅತ್ಲಾಗ ಹೋಗ್ಬಿಡ್ತೀನಿ ಆರಾಮಾಗಿ. ಡೀಸೆಲ್ಲು ಹಾಕ್ಸ್ಬೇಕಾಗಿತ್ತು. ನಮ್ಮ ಓನರ್ಗೆ ಹೇಳಿದೆ, ಒಂದು ಅರ್ಧ ಗಂಟೆ ತಡೆ ಹಾಕ್ತೀನಿ ಅಂದ. ಅಷ್ಟೊತ್ತಿಗೆ ಊಟನೂ ಆಗ್ಬಿಡುತ್ತೆ ಅಂತೇಳಿ ರೆಗ್ಯುಲರ್ ಬಂಕಿಗೆ ನಿಲ್ಲಿಸಿದ್ನಿ, ಭರತ್ ಬಂಕಿಗೆ. ಫಸ್ಟ್ ಊಟ ಮಾಡಿ ಸಿಗೋಣ ಬನ್ನಿ. 1.5 ಗಂಟೆ ಗಾಡಿಗೂ ಬಾಡಿಗೂ ಟೈರಿಗೂ ಎಲ್ಲದಕ್ಕೂ ರೆಸ್ಟ್ ಕೊಟ್ಟು ಹೋಗ್ತಾ ಇದ್ದೀನಿ ನೋಡಿ. ಬಿಸಿಲೈತೆ, ಬಿಸಿಲಿಲ್ಲ ಆದರೂ ಹೀಟ್ ಕಾಣುತ್ತೆ. ಟೈರ್ ಹೀಟಾಗಿದ್ದು ಅಲ್ಲಿಂದ ಬಂದು ಟೈರ್ ಫುಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೈರ್ ಫುಲ್ ಮಾಡಿಲ್ಲ ಅಂದರೆ ಪಟಾಕಿ ಏರ್ಬಿಡ್ತವೆ. ಮೊದಲೇ ನಮ್ಮ ಓನರ್ ಸಂಕಷ್ಟದಲ್ಲಿದ್ದಾರೆ. ಆರ್ಥಿಕ ಸಂಕಷ್ಟವಾಗಿ ಹಿಂದೆ ಉಳಿದಿದ್ದಾರೆ, ಇನ್ನೂ ದೃಢವಾಗಿಲ್ಲ. ಮೇಲೆ ಟೈರ್ ಹೊಡೆದ್ಬಿಟ್ರೆ ಓನರ್ ಉಳಿಯಲ್ಲ. ಬೇಸಿಗೆನೂ ಸ್ಟಾರ್ಟ್ ಆಗ್ತೈತೆ. ಗುಜರಾತು, ಮಹಾರಾಷ್ಟ್ರ ಇದೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ ಗುರು. ಅದಕ್ಕೆ ಬಿಸಿಲಿಗೆ ಕಮ್ಮಿ ಓಡಿಸೋಣ, ರಾತ್ರಿ ಓಡಿಸೋಣ. ನಾನು ನಿನ್ನೆ ಯಾಕೆ ಫುಲ್ ಡೇ ಓಡಿಸಿದೆ ಅಂದರೆ ಹಿಂದೆ ವಿಡಿಯೋದಲ್ಲಿ ಬಿಸಿಲಿರಲಿಲ್ಲ, ಏನಿಲ್ಲ, ಅದಕ್ಕೆ ಫುಲ್ ಡೇನೂ ಓಡಿಸಿದೆ. ಇವತ್ತು ಬಿಸಿಲು ಲೈಟಾಗೈತೆ. ಊಟ ಮಾಡಿದೆ, ಟೈರ್ ಫುಲ್ ಅದು 1.5 ಗಂಟೆ ಗಾಡಿ ನಿಲ್ಲಿಸಿದ್ದಕ್ಕೆ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಬಂದೆ. 300 ಲೀಟ್ರ್ ಹಿಡಿದಾಗ ಗುರು 2.67 ಮೈಲೇಜ್ ಬಂದೈತೆ. ಅಂದರೆ ಘಾಟ್ ಮೇಲೆ ಬರ್ತೀವಲ್ಲ ನಾವು, ಮೈಲೇಜ್ ಬರೋಲ್ಲ. ನಾಸಿಕ್ ಘಾಟ್ ಮೇಲೆ ಬಂದರೆ ಎಲ್ಲಿ ಬಂದ್ರೂ ಬರಬೇಕಾದ್ರೆ ಮೈಲೇಜ್ ಬರೋಲ್ಲ. ಇನ್ನೊಂದು ಈ ಕಡೆ ಮಾಲೆಗಾಂವ್ ಮೇಲೆ ಬರ್ತೀವಲ್ಲ, ಅಲ್ಲಿಂದ ಸೋನ್ಗಢಿಂದನೂ ಅಪ್ಪುಗಳು ಬರ್ತಾವೆ. ಬರೇ ಎಲ್ಲಿ ಬಂದ್ರೂ ಅಷ್ಟೇ ಡೀಸೆಲ್ ಕುಡಿತತೆ. ಅದಕ್ಕೆ ಘಾಟ್ ಮೇಲೆ ಬಂದಿದ್ದು. ಏನು ಮಾಡೋದು, ಅದು ಎಲ್ಲರಿಗೂ ಗೊತ್ತು. ಗುಜರಾತ್ ಲೈನ್ ನೋಡೋಣ. ಲೈಲ್ಯಾಂಡ್ನಾಗ ಹೆಂಗೆ ಬರ್ತಂತ ಗೊತ್ತಿಲ್ಲ. ನಮ್ಮ ಟಾಟಾ ಗಾಡಿಗಂತೂ ಮೈಲೇಜ್ ಬರೋಲ್ಲ. ಘಾಟ್ ಸೆಕ್ಷನ್ನಾಗೆ ಹೈವೇ ರೋಡ್ನಾಗ ಟಾಪ್ ಮೈಲೇಜ್ ಬರ್ತದೆ. ಲೈಲ್ಯಾಂಡಿನ ಸೈಡ್ ಹೊಡಿತದೆ ಮೈಲೇಜ್ನಾಗೂ. ಅಪ್ನಾಗೆ ಹಾರ್ಸ್ ಪವರ್ ಜಾಸ್ತಿ ಅಲ್ಲ. ಇದು ಏನಂದರೆ ಟಾಪ್ನಾಗ ಹೋಗ್ತಿರ್ಬೇಕು. ಸುಮ್ಮನೆ ಹಗಲೆಲ್ಲ ಗೇರ್ ತೆಗೆಯೋದು ಹಾಕೋದು ಮಾಡಿದರೆ ಮೈಲೇಜ್ ಬರೋಲ್ಲ. ಅದಕ್ಕೆ ಡೀಸೆಲ್ ಜಾಸ್ತಿ ಕುಡಿಯೋದು. ಇವಾಗ ಗ್ರೀಸ್ ಹೊಡಿಸ್ಬೇಕಾಗಿತ್ತು ನಾನು. ಅಲ್ಲಿದ್ದರೂ ಅವ್ನು ಕರೆದ್ರೆ ಬಂದ್ಕೊಳಕ್ಕೆ ಬರಲಿಲ್ಲ. ಹೆಂಗೋ ಅಲ್ಲಿ ಒಂದು ಆಟೋಮೊಬೈಲ್ಸ್ ಹತ್ರ ನಮ್ಮ ಗೆಳೆಯನಿಗೆ ಲೈಟು ಮೀಸೆ ಅವನ್ನೆಲ್ಲ ತಗೋಬೇಕು. ಅಲ್ಲೋಗಿ ಗ್ರೀಸ್ ಹೊಡಿಯೋಕೆ ಬಿಟ್ಟು ಅವನ್ನೆಲ್ಲ ತಾಣನಂತೆ. ಬನ್ನಿ ಹೋಗೋಣ. ಇನ್ನಲ್ಲಿ ಸಿಂಗಲ್ ರೋಡ್ ಎಲ್ಲ ದಾಟ್ಕೊಂಡು ಹೈವೇಗೆ ಬಂದೆ. ಯೋಚನೆ ಮಾಡ್ತಾ ಇದ್ದೀನಿ ಸೀದಾ ಹೋಗೋಣ, ರೈಟಿಗೆ ಹೋಗೋಣ ಅಂತೇಳಿ. ಪಂಡ್ರಾಪುರ ಮೇಲೆ ಹೋದ್ರೂ ಚೆನ್ನಾಗೈತೆ. 4 ಟೋಲ್ ದುಡ್ಡು ಉಳಿತದೆ. 2000 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ನೋಡೋಣ, ಹೋಗೋಣಂತೆ ಬನ್ನಿ. ಒಟ್ಟು ಪಂಡ್ರಾಪುರ ಕಡೆಗೆ ತಿರುಗಿಸೋಣ. ಇನ್ನೂ ಟೈಮು 5:30 ಆಗೈತೆ ಅಷ್ಟೇ. 6:30 ಪಂಡ್ರಾಪುರ ದಾಟಿದರೆ ಅದ್ರಾಗೆ ಆರಾಮಾಗಿ ಪಂಡ್ರಾಪುರಿಂದ 9 ಗಂಟೆ ಅಷ್ಟೊತ್ತಿಗೆ 9:30 10 ಗಂಟೆಗೆ ಯಾವುದೋ ಬಿಜಾಪುರಿಗೆ ಹೋಗ್ತೀನಿ. ನಮ್ಮ ಕರ್ನಾಟಕ ಹೋದರೆ ಟೆನ್ಷನ್ ಇಲ್ಲ. ಇನ್ನು 6:30 ಯಾಕೆ ಟೆನ್ಷನ್ ಇರಲ್ಲ. ಹೋಗೋಣ ಬನ್ನಿ. ಯಾಕೆ ಎದ್ರೋದು, ನಮ್ಮದು ಐತಲ್ಲ ಹತಿಯಾರ್
ತೆಗೆದು ಹೊರಕ್ಕೆ ಇಟ್ಕೊಳ್ಳೋಣ ಅದನ್ನ. ಒಳಕ್ಕೆ ಹೋಗ್ಬೇಕಾದ್ರೆ ಒಳಗೆ ಬಚ್ಚಿಟ್ಟು ಹೋಗಿದ್ದೆ, ನೋಡಿಲ್ಲ ಅದನ್ನ ತೆಗ್ದು. ಇಲ್ಲೆಲ್ಲ ತೆಗ್ದು ಕೆಳಕ್ಕೆ ಇಟ್ರಾತು. ಇಲ್ಲಿ ಗಿಡನ ಅಲ್ಲಿಗೆ ಮೇಲೆ ಯಾನನ್ ಬಂದರೆ ತೋರ್ಸೋಕ್ಕೆ. ಮುಂದೆ ಹೋಗಿ ಬ್ರಿಡ್ಜ್ ಕೆಳಗೆ ರೈಟಿಗೆ ಹೋಗ್ಬೇಕು ಪಂಡ್ರಾಪುರ್ಗೆ. ಸೀದಾ ಇನ್ನೇನು ಹೋಗೋದು. ಸೀದಾ ಹೋದ್ರೆ ಸಿಕ್ಕಾಪಟ್ಲೆ ಜಾಮ್ ಇರುತ್ತೆ ಸಾಯಂಕಾಲದ ಹೊತ್ತು. ಇಲ್ಲಿ ಮತ್ತೆ ಬಾರ್ಡ್ರ್ನಾಗನು ಇಲ್ಲಿಂದ 200 ಕಿಲೋಮೀಟ್ರ್ ಬಿಜಾಪುರ ಐತೆ. ಯಾವ ಕಡೆ ಹೋದ್ರೂ 200 ಆಗೋದು. ನೋಡೋಣ ಈ ಕಡೆ ಹೊಲ್ಟ್ಬಿಡೋಣ. ಯಾವ ಕಡೆಪ್ಪ ಅಂದರೆ ಪಂಡ್ರಾಪುರ ಮೇಲೆ ಹೋಗೋಣ. ಪಂಡ್ರಾಪುರ ಸಾಂಗೋಲ ಜತ್ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಓನರೇನು ಅಲ್ಲೇ ಬಾ ಅಂತ ಹೇಳಲ್ಲ. ನನ್ನ ಚಾಯ್ಸು. ಯಾಕೋ ಹೋಗ್ಬೇಕು ಅನ್ನಿಸ್ತೈತಿ ಇವತ್ತು. ಭಾಳ ದಿವಸ ಆಯ್ತು ಹೋಗಿಲ್ಲ ರೋಡಿಗೆ. ಮೊನ್ನೆ ನಾನು ನಮ್ಮ ತಿಪ್ಪೇಸ್ವಾಮಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ನಾನು ಗಾಡಿ ಬಿಟ್ಟು ಬಂದಿದ್ನಲ್ಲ ಅಹಮದಾಬಾದಾಗ, ಅಲ್ಲೇ ಹೋಗಿದ್ದು. ಇವಾಗೂ ಅಲ್ಲೇ ಹೋಗ್ತಾ ಇದ್ದೀನಿ. ರೋಡ್ ಎಲ್ಲ ಚೆನ್ನಾಗಾಗೈತಂತೆ. ಬನ್ನಿ ಹೋಗೋಣ. ಬ್ರಿಡ್ಜಿಂದ ರೈಟಿಗೆ ಹೋಗಿ ಬಿಟ್ಟು ಸಿಂಗಲ್ ರೋಡಿಗೆ ಬಂದೆ ನೋಡಿ. ಸೂರ್ಯ ಮುಳುಗ್ತಾ ಐತೆ. ವ್ಯೂ ಹೆಂಗೆ ಕಾಣ್ತಾ ಇದೆ ನೋಡಿ. ಸೂಪರ್ ಆಗಿದೆ ಅಲ್ವಾ? ಕಮೆಂಟ್ ಮಾಡಿ. ನೀವು ಕಮೆಂಟೇ ಮಾಡಲ್ಲ ನಮಗೆ. ಸಿಂಗಲ್ ರೋಡಿಗೆ ಬಂದೆ. ಇನ್ನೊಂದು 30 ಕಿಲೋಮೀಟ್ರ್ ಐತೆ ಇಲ್ಲಿಂದ ಪಂಡ್ರಾಪುರಿಗೆ ಹೋದ್ಮೇಲೆ ಯೋಚನೆ ಮಾಡೋಣ. ಮಂಗಳವಾಡಗೆ ಹೋಗೋಣ, ಜತ್ತಿಗೆ ಹೋಗೋಣ, ಮಂಗಳವಾಡಗೆ ಹೋಗೋಣ, ಜತ್ತಿಗೆ ಹೋಗೋಣ ಅಂತೇಳಿ. ಮೊದಲು ಬೈಪಾಸ್ ಹೆಂಗೈತಂತ ನೋಡೋಣ. ಪಂಡ್ರಾಪುರ ಬೈಪಾಸ್ ರೋಡು ಮಾಡಿದ್ರೆ ಮಂಗಳವಾಡಗೆ ಹೋಗೋದು. ಮಾಡಿಲ್ಲ ಅಂದರೆ ಯಾವ್ದಪ್ಪಿದು ಜತ್ ಮೇಲೆ ಹೋಗ್ಬಿಡ್ಬೋದು. 15 ಕಿಲೋಮೀಟ್ರು ಬರೀ ಫಸ್ಟ್ರಾಗೆ ಹೋಗ್ಬೇಕು ಗುರು. ಅದಕ್ಕೆ ಹೋಗಕ್ಕೆ ಬೇಜಾರು. ಪಂಡ್ರಾಪುರದ ಮೇಲೆ ಪಂಡ್ರಾಪುರ ಬೈಪಾಸ್ನಾಗೆ. ಅದಕ್ಕೆ ಪಂಡ್ರಾಪುರದ ಮೇಲೆ ಬರೋಕ್ಕೆ ಬೇಜಾರು. ಅಲ್ಲಿ ಹೋಗೋದು ಸೋಲಾಪುರ ಮೇಲೆ. ಓಕೆ ನೋಡೋಣ ಇನ್ನು ಏನಾಗುತ್ತೆ ಅಂತೇಳಿ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ಪಂಡ್ರಾಪುರಾಗ ನಿಲ್ಲಿಸಿ ನಮ್ಮದು ತೆಗ್ದು ಇಟ್ಬಿಡೋಣ ಹತಿಯಾರ ಕಡೆಗೆ. ಅಲ್ಲಿ ಮೇಲೆ ಐತೆ ತೆಗೆದು ಒಳಗೆ ಇಕ್ಕಾನ ಇವಾಗ. ಬನ್ನಿ ಮರಳಿ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ತಾಯ್ನಾಡಿಗೆ ಬಂದ್ಬಿಟ್ಟು ನೋಡಿ. ಇಲ್ಲಿಂದ CC ರೋಡ್ ಕಾಣ್ತಾ ಇದೆ. CC ರೋಡ್ ಅಂತ ಈ ಡಾಂಬರ್ ರೋಡ್ ಕಾಣ್ತಿರೋದೆಲ್ಲ ಕರ್ನಾಟಕನೇ. ಹಿಂದೆ ಮುಗ್ದೋಯ್ತು ಡಾಂಬರ್ ರೋಡ್. CC ರೋಡಿಗೆ ಮಹಾರಾಷ್ಟ್ರ. ಇಲ್ಲಿಂದ ತ್ರಿಕೋಟ ಬಂದು ಒಂದು 20 ಕಿಲೋಮೀಟ್ರ್ ಐತೆ. ತ್ರಿಕೋಟಕ್ಕೆ ಹೋದ್ರೂ ಇನ್ನೂ ರೋಡ್ ಸಖತ್ತಾಗೈತೆ. ತ್ರಿಕೋಟಕ್ಕೆ ಹೋಗೋವರೆಗೂ ಇದು ರೋಡ್ ಎಲ್ಲ ಭಾರಿ ಕಂಡ ಮೆದಿತ್ತು. ರೋಡ್ ಮಾಡಿದ್ದಾರೆ ಇವಾಗ. ಇನ್ನೂ ಸ್ವಲ್ಪ ಮಾಡ್ತಾ ಇದ್ದಾರೆ ಅಲ್ಲದಲ್ಲೇ. 1 ವರ್ಷದಿಂದ ಇದು ಫೈನಲ್ ಮಾಡಿದ್ದಾರೆ. ನೋಡ್ಗುರು ಅಲ್ಲೇ ಧೂಳು ಎದ್ದಿರ್ತೈತೆ. ಗಾಡಿ ಸ್ಲೋ ಬರ್ತಾಯಿದ್ದಾವೆ ಅಂದರೆ ರೋಡ್ ಕೆಲಸ ಐತಂತಾನೆ. ಬನ್ನಿ ತ್ರಿಕೋಟದಾಗ ಹೋಗಿ ಸಿಗೋಣ.